ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೋಕಲ್ ಪೈಲಟ್ಗೆ ಯಾವ ತರ ಅಪ್ಲಿಕೇಶನ್ ಹಾಕೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ? ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ? ಏನಪ್ಪಾ ಅಂದ್ರೆ ಈಗ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಓಕೆನಾ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅದನ್ನ ಯಾವ ತರ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಯಾವ ತರ ಅಪ್ಲೈ ಮಾಡಬೇಕಂತಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವೇನಾದ್ರೂ ಪ್ರೀವಿಯಸ್ ಇಯರ್ ಒಳಗೆ ನೀವೇನು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಯಾವ ತರ ಅಕೌಂಟ್ ಕ್ರಿಯೇಟ್ ಮಾಡಕಪ್ಪ ಅಂದ್ರೆ ಫಸ್ಟ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಇದೆ ಅಲ್ವಾ ಮಿಡಲ್ ಒಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಯಾವ ತರ ಏನ್ ಕೊಟ್ಟಿದಾರಪ್ಪ ಅಂದ್ರೆ ನೀವು ಲಾಸ್ಟ್ 2023, 24, 25 ಒಳಗೆ ರೈಲ್ವೆ ರೈಲ್ವೆ ಡಿಪಾರ್ಟ್ಮೆಂಟ್ ಬೋರ್ಡ್ ಒಳಗೆ ಏನಪ್ಪಾ ಅಂದ್ರೆ ಯಾವುದೇ ತರ ಅಪ್ಲಿಕೇಶನ್ ಹಾಕಿಲ್ಲ, ಯಾವುದೇ ತರ ಫಸ್ಟ್ ರಿಜಿಸ್ಟರ್ ಆಗಿಲ್ಲಪ್ಪ ಅಂದ್ರೆ ನೀವು ಫಸ್ಟ್ ಇಲ್ಲಿ ರಿಜಿಸ್ಟರ್ ಆಗಬೇಕು. ಇಲ್ಲಪ್ಪ ನಾನು ಲಾಸ್ಟ್ ಒಳಗೆ ರಿಜಿಸ್ಟರ್ ಆಗಿದ್ದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು. ಓಕೆನಾ? ಇದು ಈ ತರ ಇಲ್ಲಿ ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆನಾ? ಇದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಆದ್ಮೇಲೆ ಏನ್ ಮಾಡಕಪ್ಪ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕಂಟ್ರಿ ಅಂತ ಕೇಳುತ್ತೆ. ನೀವು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಂಡಿಯನ್ ಸೆಲೆಕ್ಟ್ ಆದ್ಮೇಲೆ ಏನ್ ಮಾಡಕಪ್ಪ ಇಲ್ಲಿ ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ ಕೇಳುತ್ತೆ. ಓಕೆನಾ? ಏನಪ್ಪಾ ನಿಮ್ ಫುಲ್ ನೇಮ್ ಕೇಳುತ್ತೆ. ನಿಮ್ದು SSLC ಮಾರ್ಕ್ಸ್ ಒಳಗೆ ಯಾವ ತರ ಇದೆ ಅದೇ ತರ ಇಲ್ಲಿ ನೇಮ್ ಹಾಕಬೇಕಂತಂದು ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ? ನೀವು ಹಾಗಾಗಿ ಅದೇ ತರ ನೇಮ್ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ರೀಟೈಪ್ ಇರುತ್ತೆ, ರೀಟೈಪ್ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡು ಯು ಹ್ಯಾವ್ ಚೇಂಜ್ ಯುವರ್ ನೇಮ್ ಅಂತ ಕೇಳ್ತು. ಓಕೆನಾ? ನಿಮ್ ನೇಮ್ ಚೇಂಜ್ ಮಾಡ್ತಿದ್ರ ಅಂದ್ರೆ SSLC ಮಾರ್ಕ್ಸ್ ಒಂಥರ ಇದೆ, ಬೇರೆ ಕಡೆ ಎಲ್ಲ ಬೇರೆ ಬೇರೆ ಇದೆ, ಏನಾದ್ರು ಚೇಂಜ್ ಮಾಡ್ತೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಮತ್ತೆ ಯಾವ ತರ ನಿಮ್ ನೇಮ್ ಬೇಕು ಆ ತರ ನೀವು ಚೇಂಜ್ ಮಾಡಬಹುದು. ಇಲ್ಲ ನೋ ಇದ್ರೆ ನೀವು ಆರಾಮಾಗಿ ನೋ ಅಂತ ಕೊಟ್ಟು ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಮ್ ಡೇಟ್ ಆಫ್ ಬರ್ತ್ ಕೇಳ್ತಾರೆ. ನಿಮ್ದು ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟ್ರಿ ಮಾಡಬೇಕು, ಯಾವಾಗ ಹುಟ್ಟಿದಾರ ಅಂತಂದು ಇಲ್ಲಿ ಕೇಳುತ್ತೆ. ಆಮೇಲೆ ರೀಟೈಪ್ ಅಂತ ಕೇಳ್ತೆ, ಇನ್ನೊಂದ್ಸಲಿ ರೀಟೈಪ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಸೆಲೆಕ್ಟ್ ಜೆಂಡರ್ ಅಂತ ಕೇಳ್ತೀನಿ, ನೀವು ಮೇಲ ಫಿಮೇಲ್ ಇಲ್ಲ ಟ್ರಾನ್ಸ್ಜೆಂಡರ್ ಅಂತ ಕೇಳುತ್ತೆ. ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಾದರ್ ನೇಮ್ ಕೇಳುತ್ತೆ, ನೀವು ಫಾದರ್ ನೇಮ್ ಎಂಟ್ರಿ ಮಾಡಬೇಕು. ಯಾವ ತರ ಎಂಟ್ರಿ ಮಾಡಕಪ್ಪ ಅಂದ್ರೆ ನೀವು ಫಾದರ್ ನೇಮು ಮತ್ತೆ ಮದರ್ ನೇಮು SSLC ಮಾರ್ಕ್ಸ್ ಗಳಲ್ಲಿ ಯಾವ ತರ ನಿಮ್ದು ತಂದೆ ತಾಯಿ ಹೆಸರು ಇದೆ ಅದೇ ತರ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ? ಯಾವ್ದೇ ತರ ನೀವು ಬೇರೆ ಆಧಾರ್ ಕಾರ್ಡ್ ಆಗ್ಲಿ ವೋಟರ್ ಕಾರ್ಡ್ ಆಗ್ಲಿ ಯಾವ ತರ ಎಂಟ್ರಿ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಾಗ ನಿಮ್ದು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಹಾಗಾಗಿ SSLC ಮಾರ್ಕ್ಸ್ ಗಳಲ್ಲಿ ಯಾವ ತರ ಇದೆ ಅದೇ ತರ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ನೀವು ಯಾವ್ದು ರೆಗ್ಯುಲರ್ ಆಗಿ ಇಮೇಲ್ ಅಡ್ರೆಸ್ ಯೂಸ್ ಮಾಡ್ತೀರಾ ಅದನ್ನ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಜನರೇಟ್ OTP ಅಂತ ಕೇಳ್ತಾರೆ. ನೀವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಇಮೇಲ್ ಏನಪ್ಪಾ ಅಂದ್ರೆ ಇಲ್ಲಿ OTP ಬರುತ್ತೆ, ಅದನ್ನ ಇಲ್ಲಿ ಹಾಕ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೊಬೈಲ್ ನಂಬರ್ ಕೇಳ್ತಾರೆ. ನಿಮ್ ಮೊಬೈಲ್ ನಂಬರ್ ಇಲ್ಲಿ ಹಾಕ್ಬೇಕು. ಮೊಬೈಲ್ ನಂಬರ್ ಹಾಕಿದ್ಮೇಲೆ ಗೆಟ್ ಜನರೇಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಾದ್ಮೇಲೆ OTP ಬರುತ್ತೆ, ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ಫಸ್ಟ್ ಡಿಜಿಲಾಕರ್ ವೆರಿಫಿಕೇಶನ್ ಮಾಡೋದನ್ನ ಕೇಳುತ್ತೆ, ಅದರಿಂದ ಮಾಡಬಹುದು. ಇಲ್ಲ ನಾನು ಅದಕ್ಕೆ ಆಗಲ್ಲಪ್ಪ ಅಂದ್ರೆ ವೆರಿಫಿಕೇಶನ್ ಥ್ರೂ ಅಂತ ಆಧಾರ್ ಅಂತ ಕೇಳುತ್ತೆ. ಒಂದು ಆಧಾರ್ ನಂಬರ್ ಹಾಕಿ ಅದ್ರ ಮುಖಾಂತರ ನೀವೇನಪ್ಪಾ ಅಂದ್ರೆ ಇಲ್ಲಿ ವೆರಿಫಿಕೇಶನ್ ಮಾಡ್ತಾ ಹೋಗ್ಬೋದು. ಓಕೆ, ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂದ್ರೆ ಬೇರೆ ಮುಖಾಂತರ ನೀವು ವೆರಿಫಿಕೇಶನ್ ಮಾಡಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡಕಪ್ಪ ಇದೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಪ್ಪ ಅಂದ್ರೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡಕಪ್ಪ ಅಂದ್ರೆ ಇಲ್ಲಿ ಕ್ರಿಯೇಟ್ ಅಂಡ್ ಪಾಸ್ವರ್ಡ್ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಯಾಕಪ್ಪ ಪಾಸ್ವರ್ಡ್ ಕ್ರಿಯೇಟ್ ಮಾಡಕಪ್ಪ ಅಂದ್ರೆ ನೀವೇನೋ ಅಕೌಂಟ್ ಲಾಗಿನ್ ಆಗುವಾಗ ನಿಮ್ದು ಪಾಸ್ವರ್ಡ್ ಮುಖಾಂತರ ಒಂದು ಟೈಮು ಲಾಗಿನ್ ಅಂತ ಕೇಳುತ್ತೆ. ಹಾಗಾಗಿ ನಿಮ್ದು ನೆನಪಿರುವಂತಹ ಒಂದು ಪಾಸ್ವರ್ಡ್ ನ ಯಾವಾಗ ನೆನಪಿಟ್ಕೋಬೇಕು ಅಂತ ಪಾಸ್ವರ್ಡ್ ಇಲ್ಲಿ ಹಾಕಿ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕ್ಲಿಕ್ ಮಾಡ್ಬೇಕು. ಓಕೆ, 2 ಸಲ ಏನಪ್ಪಾ ಅಂದ್ರೆ ಡಬಲ್ ಸಲ ಇಲ್ಲಿ ನಿಮ್ ಪಾಸ್ವರ್ಡ್ ಆದ್ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಏನಪ್ಪಾ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಪ್ರಿವ್ಯೂ ಏನ್ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಯಾಕಪ್ಪ ಈ ತರ ಬರುತ್ತಪ್ಪ ಅಂದ್ರೆ ನಿಮ್ದೇನಪ್ಪ ಕೊಟ್ಟಿರೋ ಡೀಟೇಲ್ಸ್ ನಿಮ್ ನೇಮು, ತಂದೆ ತಾಯಿ ಹೆಸರು, ನಿಮ್ ಫೋನ್ ನಂಬರ್, ಇಮೇಲ್ ID ಒಂದ್ಸಲ ಏನಪ್ಪಾ ಕ್ರಿಯೇಟ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋದು ನಿಮ್ಗೆ ಆಪ್ಷನ್ ಕೊಡುವುದಿಲ್ಲ. ಓಕೆನಾ? ಹಾಗಾಗಿ ಏನಪ್ಪಾ ಅಂದ್ರೆ ನೀವು ಒಂದ್ಸಲ ಪ್ರಿವ್ಯೂ ಸಬ್ಮಿಟ್ ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ನೋಡ್ಕೋಬೇಕು. ಓಕೆ, ಎಲ್ಲ ಕರೆಕ್ಟ್ ಇದೆ ಎಲ್ಲ ನೋಡ್ಕೊಂಡು ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನೀವು ಹೋಗ್ಬೇಕು. ಓಕೆ, ಹಾಗಾಗಿ ಕ್ರಿಯೇಟ್ ಅನ್ ಅಕೌಂಟ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಕೊಟ್ಟಿರೋ ಇಮೇಲ್ ID ಮತ್ತೆ ಫೋನ್ ನಂಬರ್ ಏನಪ್ಪಾ ಅಂದ್ರೆ ನಿಮ್ಗೆ ಏನಪ್ಪಾ ಲಾಗಿನ್ ಬರುತ್ತೆ, ಹಾಗೆ ನಿಮ್ ಪಾಸ್ವರ್ಡ್ ಕೂಡ ಬರುತ್ತೆ. ಓಕೆ, ಅದನ್ನ ತಗೊಂಡೋಗಿ ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಲಾಗಿನ್ ಇಯರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲ ಬ್ಯಾಕ್ ಬನ್ನಿ. ಓಕೆ, ಬ್ಯಾಕ್ ಬಂದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ವಾ ಫಸ್ಟ್ ಒನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಲಾಗಿನ್ ವಿತ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ಯಾವ್ದು ಲಾಗಿನ್ ಅದರ ಕಡೆ ಯಾವ ನಂಬರ್ ಲಿಂಕ್ ಆಗಿದೆ ಆ ನಂಬರ್ ಕೊಟ್ಟಿದ್ರಲ್ವಾ ಅದೇ ನಂಬರ್ ಹಾಕ್ಬೇಕು. ನನ್ನ ನಂಬರ್ ನಾನು ಹಾಕ್ತಾ ಇದ್ದೀನಿ, ನೀವು ಕೂಡ ನಿಮ್ ನಂಬರ್ ನ ಹಾಕ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಡಿಕ್ಲೇಷನ್ ಬಾಕ್ಸ್ ಇದೆ ಚಿಕ್ಕದೊಂದು, ಇದನ್ನ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಕೂಡ ಇಲ್ಲಿ ಜನರೇಟ್ ಆಧಾರ್ OTP ಅನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ OTP ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ ಮಾಡ್ತಾರೆ. ಓಕೆ, ಮೊಬೈಲ್ ನಂಬರ್ ಸೆಂಡ್ ಮಾಡಾದ್ಮೇಲೆ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕು. ಓಕೆ, ನಾನು ಮೊಬೈಲ್ ನಂಬರ್ ಬರುತ್ತೆ, ನಾ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. 3448 ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ.
ಲಾಗಿನ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಅಫಿಷಿಯಲ್ ಆಗಿ ಏನಪ್ಪಾ ಅಪ್ಲೈ ಮಾಡಕ್ ನೀವು ನೆಕ್ಸ್ಟ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇದೇನಪ್ಪಾ ಅಂದ್ರೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಪ್ಪಾ ಅಸಿಸ್ಟೆಂಟ್ ಲೋಕಪಾಲಿಟಿಗೆ ಏನಪ್ಪಾ ನಿಮ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಓಕೆ, ಈಗ ಇದು ಓಪನಿಂಗ್ ಡೇಟ್ ಯಾವಾಗ ಆಗಿದೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂದ್ರೆ 15/5/2026 ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಮುಂದಿನ ತಿಂಗಳು 14ನೇ ತಾರೀಕು ಏನಪ್ಪಾ ಅಂದ್ರೆ ಜೂನ್ 14ನೇ ತಾರೀಕು ನಿಮ್ದು ಕೊನೆಯ ದಿನಕ್ಕೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಯಾವ ಜೋನ್ ಆಗ್ತೀರಾ ಅಂತ ಆಲ್ ಓವರ್ ಇಂಡಿಯಾ ಒಳಗೆ ಯಾವ್ಯಾವ ಸ್ಟೇಟ್ ಇದಾವೆ ಎಲ್ಲಾ ಸ್ಟೇಟಿನ ಜೋನ್ ನೇಮ್ಗಳಲ್ಲಿ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಯಾವ ಜೋನ್ ಒಳಗೆ ಕೆಲಸ ಮಾಡಕ್ಕೆ ಇಷ್ಟೇ ಆ ಜೋನ್ ಒಳಗೆ ಅಪ್ಲೈ ಮಾಡ್ಬೋದು. ಓಕೆ, ಬೆಟರ್ ಅಪ್ಪ ಅಂದ್ರೆ ನಿಮ್ದು ಯಾವ ಸ್ಟೇಟ್ ಇರುತ್ತೆ ಆ ಸ್ಟೇಟ್ ಹಾಕಿದ್ರೆ ಬೆಟರ್. ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ ಎಲ್ಲ ನಿಮ್ದಾಗಿರುತ್ತೆ. ಓಕೆನಾ, ಬೇರೆ ಕಡೆ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ. ಓಕೆ, ಹಾಗಾಗಿ ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕೆಳಗಿರೋ ಡಿಕ್ಲರೇಷನ್ ಬಸ್ ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದು ಏನಪ್ಪಾ ಅಂದ್ರೆ ಇಲ್ಲಿ ಕೆಲವೊಂದು ಕ್ವಶನ್ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಏನಪ್ಪಾ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಕನ್ನಡದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ಮಾತಾಡೋ ಸ್ಪೀಚ್ ಒಳಗೆ ಏನಾದ್ರು ಚೆನ್ನಾಗಿಲ್ವಾ, ಇನ್ಕ್ರಿಪ್ಟ್ ವಾಯ್ಸ್ ಫೇರಬಲ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟಿದ್ದೇನಪ್ಪ ಅಂದ್ರೆ ನೀವು ನಾಟ್ ಎಲಿಜಿಬಲ್ ತೋರಿಸುತ್ತೆ. ಹಾಗಾಗಿ ನೋ ಅಂತ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡು ಯು ಹ್ಯಾವ್ ಇಯರಿಂಗ್ ದ ಇಂಪ್ಲಿಮೆಂಟ್, ಏನಪ್ಪಾ ನಿಮ್ಗೆ ಕಿವಿದು ಏನೋ ಕೇಳಿಸ್ಕೊಳ್ಳೋದು ಏನೋ ಇಯರಿಂಗ್ ಪ್ರಾಬ್ಲಮ್ ಇದೆ ಅಂತ ಕೇಳುತ್ತೆ. ಎಸ್ ಇದೆ ಅಂತ ಕೊಟ್ಟರೆ ನೀವು ನಾಟ್ ಎಲಿಜಿಬಲ್. ನಿಮ್ದು ಎಸ್ ನೋ ಅಂತ ಕೊಟ್ಟರೆ ನೀವು ಏನಪ್ಪಾ ಗ್ರೀನ್ ಟಿಕ್ ಬಂದ್ರೆ ಎಲಿಜಿಬಲ್ ಅಂತ ಅರ್ಥ. ಓಕೆ, ಅದಾದ್ಮೇಲೆ ಏನಪ್ಪಾ ಡು ಹ್ಯಾವ್ ಅಂದ್ರೆ ನಿಮ್ದು ಏನಪ್ಪಾ 6/6 ಸ್ಪೆಕ್ಟ್ ಆರಾಮಿ ನೋಡ್ಬೋದು ಅಂತ ಕೊಡುತ್ತೆ. ನೋ ಅಂತ ಕೊಡಿ. ನೋ ಅಂತ ಕೊಟ್ಟರೆ ನೀವು ನಾಟ್ ಎಲಿಜಿಬಲ್. ಹಾಗಾಗಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಮೇಲೆ ಆದ್ಮೇಲೆ ಏನ್ ಮಾಡಕಪ್ಪ ನೆಕ್ಸ್ಟ್ ಡು ಹ್ಯಾವ್ ಸ್ಪೆಕ್ಟಾಕ್ಯುಲರ್ ಕಾಂಟ್ಯಾಕ್ಟ್ ಲೈನ್ಸ್, ಅಂದ್ರೆ ನೀವೇನಾದ್ರು ಸ್ಪೆಕ್ಟ್ ಹಾಕೊಳ್ಳಿ ನಂಗೆ ದೂರ ಡಿಸ್ಟೆನ್ಸ್ ನೋಡಕ್ ಆಗುತ್ತಾ ಇಲ್ಲ ಅಂತ ಕೊಡಿ. ಓಕೆ, ಎಸ್ ಅಂತ ಕೊಟ್ರೆ ನಾಟ್ ಎಲಿಜಿಬಲ್. ಆಗಿ ನೋ ಅಂತ ಕೊಡಿ. ಓಕೆ, ಅದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಒಂದು ಸರ್ಜರಿ ನಿಮ್ದು ಕಣ್ಣಿಗೆ ಏನು ಸರ್ಜರಿ ಆಗಿದೆ ಅಂದ್ರೆ ನಿಮ್ ಕಣ್ಣಿಗೆ ಸರ್ಜರಿ ಮಾಡಿಸಿದ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ರೆ ನಾಟ್ ಎಲಿಜಿಬಲ್. ಹಾಗಾಗಿ ನೋ ಅಂತ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡು ಹ್ಯಾವ್ ಎನಿ ಕಲರ್ ಬ್ಲೈಂಡ್ನೆಸ್, ಅಂದ್ರೆ ನಿಮ್ಗೆ ಏನಾದ್ರು ಕಲರ್ ಬ್ಲೈಂಡ್ನೆಸ್ ಇದೆನಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ರೆ ನಾಟ್ ಎಲಿಜಿಬಲ್. ಆಗಿ ನೋ ಅಂತ ಕೊಡಿ. ಓಕೆ, ನೋ ಅಂತ ಕೊಟ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳೋಕೆ ಇಲ್ಲಿ ಗ್ರೀನ್ ಟಿಕ್ ಇದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಏನಪ್ಪಾ ರೆಡ್ ಟಿಕ್ ಬಂದ್ರೆ ನೀವು ಈ ಜಾಬ್ಗೆ ಎಲಿಜಿಬಲ್ ಇರೋದು. ಓಕೆ, ಆಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ವಿ ಹ್ಯಾವ್ ಸಫರಿಂಗ್ ಫಾರ್ ಎನಿ ಸೈಕಾಸ್ಟಿಕ್ ಅಂತ ಕೇಳುತ್ತೆ. ಅಂದ್ರೆ ಕಾನ್ಜುಗೇಟಿವ್ ಡಿಸಾರ್ಡರ್, ಅಫೆಕ್ಟಿಂಗ್ ಅಲರ್ಟ್ನೆಸ್, ಜಡ್ಜ್ಮೆಂಟ್ ಕೇಳುತ್ತೆ. ಎಸ್ ಅಂತ ಕೊಟ್ರೆ ನಾಟ್ ಎಲಿಜಿಬಲ್. ನೋ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಫ್ರೀಕ್ವೆಂಟ್ಲಿ ಬ್ಯಾಕ್ಔಟ್ಸ್ ಸಿಜರಿ ಎಂದು ಕೇಳುತ್ತೆ. ಸಡನ್ ಲಾಸಸ್ ಅಂತ ಕೇಳುತ್ತೆ. ನೋ ಅಂತ ಕೊಡಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯು ಹ್ಯಾವ್ ಕೆಪಬಲ್ ಟು ಸಸ್ಟೈನ್ ಅಟೆನ್ಷನ್ ಟು ಕಾನ್ಸಂಟ್ರೇಷನ್ ಟು ಲಾಂಗ್ ಆಪರೇಟಿಂಗ್ ಅವರ್ಸ್, ಅಂದ್ರೆ ನೀವೇನಪ್ಪಾ ಅಂದ್ರೆ ಲಾಂಗ್ ಆಪರೇಷನ್ ಅವರಿಗೆ ಏನೋ ಸಸ್ಟೇಷನ್ ಆಗಿರ್ತೀರಾ ಅಂತ ಕೇಳ್ತಕ್ಕೆ. ಇಲ್ಲಿ ಎಸ್ ಅಂತ ಕೊಟ್ಟೆ ಅಂದ್ರೆ ಓಕೆ. ನೀವೇನು ನೋ ಅಂತ ಕೊಟ್ಟರೆ ಯಾಕಪ್ಪ ಅಂದ್ರೆ ನೀವು ತುಂಬಾ ಏನಪ್ಪಾ ದೂರ ಆಗಿ ಏನಪ್ಪಾ ಅಂದ್ರೆ ಟ್ರೈನ್ ಟ್ರಾವೆಲ್ ಮಾಡ್ಬೇಕು. ಓಕೆ, ಹಾಗಾಗಿ ಏನಪ್ಪಾ ಅಂದ್ರೆ ಎಲ್ಲ ಕ್ವಶನ್ ಕೇಳಿದಾರೆ. ಓಕೆ, ನೀವೇನು ನೋ ಅಂತ ಕ್ಲಿಕ್ ಮಾಡ್ಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವು ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಎಲ್ಲ ಕಡೆ ಗ್ರೀನ್ ಟಿಕ್ ಅದನ್ನು ಕೊಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದ್ಮೇಲೆ ಸೆಕ್ಷನ್ 3 ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಡು ಹ್ಯಾವ್ ಡಿಸಬಿಲಿಟೀಸ್ ನೋ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಡು ಹ್ಯಾವ್ ಎನಿ ಹೈಪಥೆಟಿಕ್ ಹೈ ಬ್ಲಡ್ ನಿಮ್ಗೆ ಹೈ ಬ್ಲಡ್ ಪ್ರೆಷರ್ ಇದೆ. ಎಸ್ ಅಂತ ಕೊಟ್ಟರೆ ನಾಟ್ ಎಲಿಜಿಬಲ್. ನೋ ಅಂತ ಕೊಡಿ. ಓಕೆ, ಆಮೇಲೆ ಡು ಹ್ಯಾವ್ ಎನಿ ಏನಪ್ಪ ರೆಸ್ಪಿರೇಟರಿ ಡಿಸೀಸ್ ಅಂದ್ರೆ ಉಸಿರಾಟ ತೊಂದರೆ ಇದೆ ಅಂತ ಕೇಳುತ್ತೆ. ನೋ ಅಂತ ಕೊಟ್ರೆ ನೀವು ಎಲಿಜಿಬಲ್ ಇರ್ತೀರಾ. ಓಕೆ, ಎಸ್ ಅಂತ ಕೂಡ ನಾಟ್ ಎಲಿಜಿಬಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡು ಹ್ಯಾವ್ ಎನಿ ಕರೆಂಟ್ ಟಾಕಿಂಗ್ ಮೆಡಿಕೇಶನ್, ಏನಪ್ಪ ನೀವೇನೋ ಮೆಡಿಕಲ್ ತಗೊಂತಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ರೆ ನಾಟ್ ಎಲಿಜಿಬಲ್. ನೋ ಅಂತ ಕೊಡಿ. ಓಕೆ, ಇವಾಗ ನಿಮ್ಗೆ ಏನಪ್ಪಾ ಅಂದ್ರೆ ಇದೊಂದು ಎಲ್ಲ ನಿಮ್ಗೆ ಗ್ರೀನ್ ಟಿಕ್ ಒಳಗೆ ಬಂದಿರಬೇಕು. ಗ್ರೀನ್ ಟಿಕ್ ಒಳಗೆ ಬಂದ್ರೆ ನೀವು ಮುಂದೆ ಮೆಡಿಕಲ್ ವೆರಿಫಿಕೇಶನ್ ಮತ್ತೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಇಲ್ಲಾಂದ್ರೆ ನೀವು ಯಾವ್ದು ಕಾರಣಕ್ಕೆ ಎಲಿಜಿಬಲ್ ಇರೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಡು ಹ್ಯಾವ್ ಕನ್ಸ್ಯೂಮ್ ದ ಏನೋ ನೀವೇನು ಡ್ರಗ್ ತಗೊಂತೀರಾ, ಆಲ್ಕೋಹಾಲ್ ತಗೊಂತೀರಾ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕೊಟ್ರೆ ನಾಟ್ ಎಲಿಜಿಬಲ್. ನೋ ಅಂತ ಕೊಡಿ. ಓಕೆ, ಕಂಪಲ್ಸರಿ ತಗೋಬಾರ್ದು. ಓಕೆನಾ, ಹಂಗಾಗಿ ಕೊಟ್ಟಿದ್ದೀರಾ. ಮತ್ತೆ ನೀವು ತಗೊಂಡು ಕೂಡ ಇಲ್ಲಿ ನೋ ಅಂತ ಕೊಡ್ಬೇಕು, ನೋ ಅಂತ ಕೊಡ್ಬೇಕಂತ ನಾಳೆ ವೆರಿಫಿಕೇಶನ್ ನಿಮ್ಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಹಾಗಾಗಿ ಆನೆಸ್ಟೇ ಕೊಡಿ. ನೀವೇನಪ್ಪಾ ಅಂದ್ರೆ ನಿಮ್ದು ಅಲ್ಲಿ ನೀವು ಆನೆಸ್ಟ್ ಕೊಟ್ಟ ಮೇಲೆ ನೋ ಅಂತ ಅಪ್ಲಿಕೇಶನ್ ಹಾಕ್ಲೇಬೇಡಿ. ಓಕೆ, ನೆಕ್ಸ್ಟ್ ಕಂಪ್ಲೇಂಟ್ ಯಾಕಂದ್ರೆ ಆಲ್ಕೋಹಾಲ್ ಕೊಡ್ತಾರೆ. ಓಕೆನಾ, ಇದನ್ನ ನೋ ಅಂತ ಕೊಡಿ. ಓಕೆನಾ, ಅಂದ್ರೆ ತಗೊಂತೀರ ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ಓಕೆ, ಆಲ್ಮೋಸ್ಟ್ ತಗೊಂತಾರೆ ತುಂಬಾ ಜನ ಇಲ್ಲಿ ನೋ ಅಂತ ಕೊಡೋದು ಗೊತ್ತು ನಮಗೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲ ತಗೊಂಡ್ಮೇಲೆ ಇಲ್ಲಿ ಗ್ರೀನ್ ಟಿಕ್ ಬರ್ಬೇಕು. ಗ್ರೀನ್ ಟಿಕ್ ಬಂದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಏನಪ್ಪಾ ಅಂದ್ರೆ ಫೈನಲ್ ಏನಪ್ಪಾ ಕೊಟ್ಟಿದ್ದಾರೆ ಡಿಕ್ಲೇರೇಷನ್ ಏನಪ್ಪಾ ಅಂದ್ರೆ ಟ್ರೂತ್ಫುಲ್ನೆಸ್, ಅಂದ್ರೆ ನಿಮ್ ಡಿಕ್ಲೇರೇಷನ್ ಕರೆಕ್ಟ್ ಆಗಿ ಕೊಡಿ, ಆನೆಸ್ಟ್ ಆಗಿ ಕೊಡಿ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಇಯರ್ ಬೈ ದ ಡಿಕ್ಲೇರಿಂಗ್ ದಟ್ ಹ್ಯಾವ್ ಇನ್ಫಾರ್ಮೇಶನ್ ಪ್ರೊವೈಡ್ ಅಬೌವ್ ಇಸ್ ಟ್ರೂ ಅನ್ ಕರೆಕ್ಟ್, ಏನಪ್ಪಾ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿದೆ ಮತ್ತೆ ಏನಪ್ಪಾ ಕರೆಕ್ಟ್ ಸತ್ಯವಾಗಿದೆ ಅಂತ ಕೇಳಿದ್ರು. ಓಕೆ, ನೆಕ್ಸ್ಟ್ ದ ಬೆಸ್ಟ್ ಆಫ್ ದ ನಾಲೆಜ್, ನಿಮ್ ನಾಲೆಜ್ ಇಂದ ಕೊಟ್ಟಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದಟ್ ಹ್ಯಾವ್ ಫಾಲ್ಸ್ ಡಿಕ್ಲೇರೇಷನ್ ಈ ವಿಲ್ ಲೀಡ್ ಟು ಕ್ಯಾನ್ಸಲೇಷನ್
ಫಾರ್ ಕಂಡಕ್ಟ್ ಎನಿ ಸ್ಟೇಜ್ ರಿಕ್ವೈರ್ಮೆಂಟ್ ಸರ್ವಿಸ್. ಏನಪ್ಪಾ ಅಂದ್ರೆ ನೀವೇನಪ್ಪಾ ಅಂದ್ರೆ ಅಂಡರ್ಸ್ಟ್ಯಾಂಡ್, ನೀವು ಇಫ್ ನೀವು ಕೊಟ್ಟಿರೋ ಎಲ್ಲಾ ಡಿಕ್ಲರೇಷನ್ ಕರೆಕ್ಟ್ ಆಗಿದ್ರೆ ಓಕೆ. ಇದೇನೋ ತಪ್ಪಾಗಿದ್ರೆ ನೀವು ನಾಳೆ ಜಾಬಿಗೆ ಹೋದ್ರೆ ಕೂಡ ಎನಿ ಸರ್ವಿಸ್ ಒಳಗಿದ್ರು ಕೂಡ ನಿಮ್ದು ಏನಪ್ಪಾ ಅಂದ್ರೆ ಜಾಬ್ ನಿಂದ ಕಿತ್ತಾಗ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಯು ವಿಲ್ ಲೀಡ್ ಟು ಕ್ಯಾನ್ಸಲೇಷನ್ ಫ್ರಮ್ ಕ್ಯಾಂಡಿಡೇಟ್ ಇಫ್ ಅಟ್ ಎನಿ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಸರ್ವಿಸ್. ಏನಪ್ಪಾ ಅಂದ್ರೆ ಎನಿ ಸ್ಟೇಜ್ ಒಳಗಿದ್ರು ಕೂಡ ಏನಪ್ಪಾ ಅಂದ್ರೆ ನಿಮ್ದು ಸರ್ವಿಸ್ ನಿಂದ ಕಿತ್ತಾಗ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅಗ್ರಿ ಅಂತ ಕೊಡ್ಬೇಕು. ಇಲ್ಲಿ ಅಗ್ರಿ ಟು ಅಬೌಟ್ ದ ಡಿಕ್ಲರೇಷನ್ ಫಾರ್ ಕನ್ಫರ್ಮ್ ಆಲ್ ದ S1 ಟ್ರೂತ್ಫುಲ್ ಕೊಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ಈ ತರ ಏನಪ್ಪಾ ಅಂದ್ರೆ ಫೈನಲ್ ಆಗಿ ನಿಮ್ದು ಇವಾಗ ಅಪ್ಲಿಕೇಶನ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ತರ ಸ್ಟಾರ್ಟ್ ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಇಂಟು ಮೇಲೆ ಕ್ಲಿಕ್ ಮಾಡಿ. ಇಂಟು ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಇದು ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಅವಾಗಲೇ ರಿಜಿಸ್ಟರ್ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮ್ದು ನೇಮ್, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಫೋನ್ ನಂಬರ್, ಇಮೇಲ್ ಕೊಟ್ಟಿದಲ್ವಾ, ಇದೆಲ್ಲ ಆಟೋಮೆಟಿಕ್ ಫ್ಲೆಚ್ ಆಗಿ ಬಂದಿರುತ್ತೆ. ಓಕೆ, ಇದೆಲ್ಲ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನೀವೇನು ಮತ್ತೆ ಚೇಂಜ್ ಮಾಡೋ ಆಪ್ಷನ್ ಕೊಟ್ಟಿರೋದಿಲ್ಲ. ಓಕೆ, ಹಾಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನು ನಿಮ್ದು ಮ್ಯಾರೇಜ್ ಆಗಿದೆ ಕೇಳುತ್ತೆ. ಮ್ಯಾರೇಜ್ ಆಗಿದ್ರೆ ಎಸ್, ಇಲ್ಲಾಂದ್ರೆ ಅನ್ಮ್ಯಾರಿಡ್ ಅಂತ ಕೊಡಿ. ಅನ್ಮ್ಯಾರಿಡ್ ಕೊಟ್ಟ ಮೇಲೆ ಸೆಟ್ ಏನಪ್ಪಾ ನೀವು ಯಾವ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಕೇಳುತ್ತೆ, ನೀವು ಯಾವ ರಿಲಿಜನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಮದರ್ ಟಂಗ್ ಯಾವ್ದು ಕೇಳುತ್ತೆ, ನಿಮ್ಮ ಮದರ್ ಟಂಗ್ ಯಾವ್ದು, ಕನ್ನಡ ಆಗಿದ್ರೆ ಇಂಗ್ಲಿಷ್, ಹಿಂದಿ ಯಾವ್ದು ಬರುತ್ತೆ ಅದನ್ನ ಹಾಕೊಳ್ಳಿ. ಆಮೇಲೆ ಚೂಸ್ ಲ್ಯಾಂಗ್ವೇಜ್, ಏನಪ್ಪಾ ಅಂದ್ರೆ ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಬರುತ್ತೆ ಅಂತ ಕೇಳುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಲ್ಲ ನೋಡ್ಕೊಳ್ಳಿ. ಕನ್ನಡ ಕೂಡ ಆಪ್ಷನ್ ಇದೆ. ಓಕೆನಾ, ಇದು ಕನ್ನಡ ಕೂಡ ಆಪ್ಷನ್ ಇದೆ. ಮೊನ್ನೆ ತೆಗ್ದಿರೋ ಅಂತ ಅಂತಿದ್ರು, ಮೇ ಬಿ ತೆಗ್ದಿರೋ ಅನ್ಸುತ್ತೆ. ಕನ್ನಡ ಆಪ್ಷನ್ ಇಲ್ಲ ಕನ್ನಡ ಆಪ್ಷನ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಕನ್ನಡ ಆಪ್ಷನ್ ಇದೆ. ಓಕೆನಾ, ನೀವು ಕನ್ನಡ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನನಗೆ ಇಂಗ್ಲಿಷ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನೋ ಬೆಂಚ್ ಮಾರ್ಕ್ ಇದೆ ಅನ್ನೋ ಕೇಳ್ತಿ, ನೋ ಮಾರ್ಕ್ ಅಂತ ಇಲ್ಲಿ ಟೈಪ್ ಮಾಡಿ. ಓಕೆ, ಇಲ್ಲಿ ಮತ್ತೆ ಇನ್ನೊಂದ್ಸಲ ಕೇಳಿದ್ರೆ ಇಲ್ಲಿ ನೋ ಮಾರ್ಕ್ ಅಂತ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಮ್ಯುನಿಟಿ. ಏನಪ್ಪಾ ಅಂದ್ರೆ ನಿಮ್ದು ಯಾವ ಕಡೆಗೆ ಕೇಳ್ತಾರೆ, SC ಇದೆ ST, ಏನಪ್ಪಾ ಅಂದ್ರೆ SC ಇದೆ ಎಷ್ಟು ಕೊಡೋಕೆ. ಇದು ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ಕೊಟ್ಟಿದೆ ಓನ್ಲಿ ದೋಸ್ ಕಮ್ಯುನಿಟಿ ವಿಲ್ ಬಿ ಏನಪ್ಪಾ ರಿಕಗ್ನೈಸಿಂಗ್ ದ ಸೆಂಟ್ರಲ್ ಗವರ್ಮೆಂಟ್ ಇಂಡಿಯಾ SC ST OBC ನಾನ್ ಕ್ರಿಮಿನಲ್ ಲೇಯರ್ ಎಲಿಜಿಬಲ್ ಟು ರಿಸರ್ವೇಶನ್ ರಿಕ್ರೂಟ್ಮೆಂಟ್ ರೈಲ್ವೆ ರೇಸ್ ಇಂಡಿಯನ್. ಏನಪ್ಪಾ ಅಂದ್ರೆ ನೀವು SC ST ಕ್ಯಾಟಗರಿ ಆಗಿದ್ರೆ ಮತ್ತೆ EWS ಕ್ಯಾಟಗರಿ ಆಗಿದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಟ್ರಾವೆಲ್ ಅಲೌನ್ಸ್ ಕೂಡ ಫ್ರೀ ಆಗಿ ಕೊಡ್ತಾರೆ, ಫ್ರೀ ಪಾಸ್ ಕೊಡ್ತಾರೆ. ಓಕೆನಾ, ನೀವೇನಪ್ಪಾ ಅಂದ್ರೆ ನಿಮ್ದು ಹಾಲ್ ಟಿಕೆಟ್ ಬಂದ್ಮೇಲೆ ಹಾಲ್ ಟಿಕೆಟ್ ಬರೋಕ್ಕಿಂತ ಮುಂಚೆ 3 ದಿನ ಬ್ಯಾಕ್ ಏನಪ್ಪಾ ಫ್ರೀ ಪಾಸ್ ಬರುತ್ತೆ. ಅದನ್ನ ತಗೊಂಡೋಗಿ ಏನಪ್ಪಾ ಅಂದ್ರೆ ರೈಲ್ವೆ ಟ್ರೈನ್ ಸ್ಟೇಷನ್ ಇರುತ್ತೆ, ಅಲ್ಲಿ ಹೋಗಿ ನೀವು ಸ್ಲೀಪರ್ ಬುಕ್ ನ ಮಾಡ್ಬೋದು. ಫ್ರೀ ಆಗಿ ಬುಕ್ ನ ಮಾಡ್ಬೋದು ಅಂತ ಇಲ್ಲಿ ಕೊಡಿ, ಕಂಪಲ್ಸರಿ ಮಾಡ್ಬೋದು. ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ನೀವು ಜನರಲ್ ಆಗಿ ಹೋಗ್ಬೋದು. ಆಲ್ಮೋಸ್ಟ್ ಅವ್ರು ಬಿಟ್ಟಾಗ ಯಾವುದೇ ತರ ಟ್ರೈನ್ ಟಿಕೆಟ್ ಅಲೋ ಇರೋದಿಲ್ಲ. ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಲೀಪರ್ ಬುಕ್ ಆಗಿರುತ್ತೆ. ನಿಮ್ಗೆ ಯಾವುದೇ ತರ ಸಿಗೋದಿಲ್ಲ. ನಾನು ಎಷ್ಟೋ ಸಲ ನನಗೆ ಅನುಭವ ಆಗಿದೆ, ಹಾಗೆ ನಾನು ಎಷ್ಟೋ ಜನರು ಕೂಡ ಹೋಗಿದ್ದೀನಿ. ಓಕೆ, ಹಾಗಾಗಿ ಏನಪ್ಪಾ ಅಂದ್ರೆ ನೀವು SC ST ಕ್ಯಾಟಗರಿ ಫ್ರೀ ಪಾಸ್ ಆಗಿದೆ ಅಂತ ತಗೊಂಡು ಹೋಗಿ. ಓಕೆ, ಆದ್ಮೇಲೆ ಏನಪ್ಪಾ ನೇಮ್ ಆಫ್ ದ ಟ್ರೈಬ್, ಯಾವ ಟ್ರೈಬ್ ಒಳಗೆ ಬರ್ತೀರಪ್ಪ ಅಂತ ಕೇಳಿ ನೀವು ಯಾವ ಟ್ರೈಬ್ ಒಳಗೆ ಬರ್ತೀರ ಅದನ್ನ ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಕಮ್ಯುನಿಟಿ ಸರ್ಟಿಫಿಕೇಟ್ ಅಂದ್ರೆ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕು. ಆಮೇಲೆ ಯಾವ್ದು ಇಶ್ಯೂ ಅಥಾರಿಟಿ ಯಾವ್ದು ಅದನ್ನ ಹಾಕ್ಬೇಕು. ನಾನು ತಿಳಿಸ್ತಾ ಹೋಗ್ತೀನಿ. ಈ ಒಂದು ಇಲ್ಲಿ ID ನಂಬರ್ ಮತ್ತೆ ಇದನ್ನೆಲ್ಲ ಹಾಕಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ತರ ಹಾಕ್ಬೇಕು ಅಂತ. ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ನೀವು ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ನೀವು ಇಲ್ಲಿಗ ಇಲ್ಲಿ ಸರ್ಟಿಫಿಕೇಟ್ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕು. ಓಕೆನಾ, ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ ಇಶ್ಯೂ ಮಾಡಿದೆ ಅಂತ, ನಿಮ್ದು ಯಾವ ಇಶ್ಯೂ ಮಾಡಿದೆ ಅಂದ್ರೆ ಇಲ್ಲಿ ಫುಲ್ ಡೀಟೇಲ್ಸ್ ತೋರಿಸ್ಬೇಕೇನಾ. ನಿಮ್ ತಹಶೀಲ್ದಾರ್ ಇಶ್ಯೂ ಮಾಡಿದ್ರೆ ಏನಪ್ಪಾ ಅಂತ ಮಾಡಕಪ್ಪ ಇಲ್ಲಿ ರೆವಿನ್ಯೂ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ತಹಶೀಲ್ದಾರ್ ಅಂತ ಅದನ್ನ ಕ್ಲಿಕ್ ಮಾಡ್ಕೊಂಡು ಆಮೇಲೆ ನಿಮ್ದು ಯಾವ ಸ್ಟೇಟ್ ಇಶ್ಯೂ ಮಾಡೋದನ್ನ ಕೇಳುತ್ತೆ, ನೀವು ಯಾವ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೇಟ್ ಯಾವ ನಿಮ್ದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಅದನ್ನ ಇಲ್ಲಿ ಹಾಕ್ಬೇಕು. ಆಮೇಲೆ ಏನಪ್ಪಾ ನೀವು ಆಮೇಲೆ ಕೇಳುತ್ತೆ ಏನಪ್ಪಾ ಅಂದ್ರೆ ಡು ಯು ಹ್ಯಾವ್ ಟ್ರಾವೆಲ್ ಟು ಫ್ರೀ ರೈಲ್ವೆ ಪಾಸ್ ಕೇಳುತ್ತೆ. ಎಸ್ ನೋ ಅಂದ್ರೆ ನೋ ಅಂತ ಎಸ್ ಅಂತ ಹಾಕೊಳ್ಳಿ. ಹಾಕೊಂಡ್ಮೇಲೆ ನಿಮ್ಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಗಿದ್ರೆ ನಿಮ್ಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಹಾಕ್ಬೇಕು. ನಂದು ಯಾವ್ದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅದನ್ನ ಹಾಕ್ತಾ ಇದ್ದೀನಿ. ಓಕೆ, ಓಕೆ ಹಾಕೊಂಡು ಎಷ್ಟು ಬಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕೆ ಹೇಳ್ತೀವಿ. ನಾನು ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ, ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ನೆಕ್ಸ್ಟ್ ಮೇಸ್ ಕೋಡ್ ಮಾಡ್ಬೇಕು. ಮೇಸ್ ಕೋಡ್ ಮಾಡಿ ಏನ್ ಮಾಡಕಪ್ಪ ಅಲ್ಲಿ ನಿಮ್ದು ಆಟೋಮೆಟಿಕ್ ಫ್ರೆಶ್ ಆಗಿರುತ್ತೆ. ನಿಮ್ದು ಅಡ್ರೆಸ್ ಎಲ್ಲ ಆಟೋಮೆಟಿಕ್ ಫ್ರೆಶ್ ಆಗಿ ಬಂದಿರುತ್ತೆ. ನೀವು ಇಲ್ಲಿ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು. ನೀವು ಕೊಟ್ಟಿರೋ ಎಲ್ಲ
ಸ್ಟೇ ಅಡ್ರೆಸ್ ಚೆನ್ನಾಗಿದೆ ಅಂತ ಕಟ್ಟಿದೆ ನೋಡ್ಕೊಂಡು ನೆಕ್ಸ್ಟ್ ಅಲ್ಲಿ ಸೇವ್ ಅಂದ್ರೆ ನೆಕ್ಸ್ಟ್ ಅಂತ ಕೊಡೋಕೆ ಸೇವ್ ಅಂದ್ರೆ ನೆಕ್ಸ್ಟ್ ಅಂತ ಕೊಡ್ಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಸೇವ್ ಅಂತ ಬಂದು ಇದು ಕಂಪಲ್ಸರಿ ಬರಬೇಕು. ಬಂದಿದ್ರೆ ಮಾತ್ರ ನಿಮ್ದೆಲ್ಲ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಸೇವ್ ಆಗಿರ್ತೀವಿ. ಹಾಗಾಗಿ ಒನ್ ಟೈಮ್ ಕರೆಕ್ಟಾಗಿ ನೋಡ್ಕೊಂಡು ಓಕೆ. ನೀವು ಕೊಟ್ಟಿರೋ ಲ್ಯಾಂಗ್ವೇಜ್ ಅದನ್ನ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಅದು ಕೊಟ್ಟಿರಾ, ಆಮೇಲೆ ನಿಮ್ದು ಯಾವ ಮದರ್ ಟಂಗ್ ಆಗಿರ್ಬೋದು, ನೀವು ಏನೇನು ಕೊಟ್ಟಿದ್ದೀರಾ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕರೆಕ್ಟ್ ಕೊಟ್ಟಿದ್ದೀರಾ ಇಲ್ಲ ಅಂತ ಒನ್ ಟೈಮ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಏನಪ್ಪಾ ಅಂದ್ರೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಹಿಯರ್ ಬೈ ದ ಕನ್ಸ್ಟೆಂಟ್ ಆಫ್ ದ ಮೈ ರೀಫಂಡ್ ವಿಲ್ ಬಿ ದ ಕ್ರೆಡಿಟ್ ಬೈ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ವಿತ್ ಮೆನ್ಷನ್ ಆಧಾರ್ ನಂಬರ್. ಏನಪ್ಪಾ ಅಂದ್ರೆ ನಿಮ್ದು ಅಕೌಂಟ್ ಯಾನ್ ಆಧಾರ್ ಲಿಂಕ್ ಆಗಿದೆ, ಆಧಾರ್ಗೆ ಯಾವ ನಂಬರ್ ಲಿಂಕ್ ಆಗಿದೆ ಅದ್ರ ಮುಖಾಂತರ ಏನಪ್ಪ ನಿಮಗೆ ಅಮೌಂಟ್ ರೀಫಂಡ್ ಆಗೋದು ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಅಮೌಂಟ್ ಪಕ್ಕ ರೀಫಂಡ್ ಆಗುತ್ತೆ. ಓಕೆ, ಬಟ್ ನೀವು ಅಮೌಂಟ್ ಪೇ ಮಾಡ್ತೀರಲ್ವಾ, ಇನ್ನು ಫೋನ್ ನಿಮ್ಮ ಆಧಾರ್ ನಂಬರ್ಗೆ ಯಾವ ಅಕೌಂಟ್ ಲಿಂಕ್ ಆಗಿದೆ ಅದಕ್ಕೆ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಅಮೌಂಟ್ ರೀಫಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಮೌಂಟ್ ಏನಪ್ಪಾ ಅಂದ್ರೆ ಯು ಹ್ಯಾವ್ ಸರ್ವಿಸ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಆಮೇಲೆ ಎಸ್ ಅಂತ ಕೊಡಿ, ನೋ ಅಂತ ಕೊಡಿ. ಆಮೇಲೆ ನೋ ಸೈಟ್ ಆಗುತ್ತೆ. ಆಮೇಲೆ ಇಂಡಿಯನ್ ರೈಲ್ವೆ ಎಂಪ್ಲಾಯ್ ಅಂತ ಕೇಳುತ್ತೆ, ಎಸ್ ನೋ ಅಂತ ಕೊಡಿ. ನೇಮ್ ಕರೆಂಟ್ಲಿ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ಆಮೇಲೆ ಯಾವ ಕೋರ್ಸ್ ಕಂಪ್ಲೀಟ್ ಆಕ್ಟ್ ರೈಲ್ವೆ ಏನಪ್ಪಾ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಯಾವ್ದೊಂದು ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಮಾಡೋದನ್ನ ಕೇಳುತ್ತೆ, ಎಸ್ ಇದ್ರೆ ಎಸ್, ನೋ ಅಂದ್ರೆ ನೋ ಅಂತ ಕೊಡಿ. ಆಮೇಲೆ ನಿಮ್ದು ಆಧಾರ್ ನಂಬರ್ ಎಂಟ್ರಿ ಮಾಡೋದು ಕೇಳ್ಬೇಕು. ನೀವು ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಆಧಾರ್ ನಂಬರ್ ಎಂಟ್ರಿ ಆದ್ಮೇಲೆ ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡ್ಬೇಕು. ಓಕೆ, ಇಲ್ಲಿ ನಾನು ಆಧಾರ್ ನಂಬರ್ ಎಂಟ್ರಿ ಮಾಡಿ ಮುಂದೆ ನಾನು ಹೋಗ್ತೀನಿ. ಓಕೆನಾ, ನೀವು ಜಸ್ಟ್ ಏನಪ್ಪಾ ಅಂದ್ರೆ ನೀವು ನಿಮ್ದು ಆಧಾರ್ ನಂಬರ್ ಎಂಟ್ರಿ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಯಾವ ಅಕೌಂಟ್ ಲಿಂಕ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ನಾನು ಜಸ್ಟ್ ಆಧಾರ್ ನಂಬರ್ ಹಾಕಿದ್ದು. ಓಕೆನಾ, ಆಧಾರ್ ನಂಬರ್ ಹಾಕಿದಕ್ಕೆ ಏನಪ್ಪಾ ಅಂದ್ರೆ ನಂದು ಕರೆಕ್ಟ್ ಸ್ಟೇಟ್ ಬ್ಯಾಂಕ್ ಲಿಂಕ್ ಆಗಿದೆ ಅಕೌಂಟ್. ಹಾಗಾಗಿ ಅಮೌಂಟ್ ಆಗಿ ಏನಪ್ಪಾ ಡೈರೆಕ್ಟ್ ಆಗಿ ನಿಮ್ದು ಆ ಸ್ಟೇಟ್ ಬ್ಯಾಂಕ್ ಬಂದ್ಬಿಡುತ್ತೆ. ಓಕೆನಾ, ನೀವು ಅದೇ ತರ ಅಕೌಂಟ್ ಡೀಟೇಲ್ಸ್ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಅಂದ್ರೆ ಇದೇ ಬ್ಯಾಂಕಿನ ಅಮೌಂಟ್ ರೀಫಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಮೌಂಟ್ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ಗೆ SLC PUC ಆಗಿದೆ, SLC ಆಗಿದ್ರೆ ಹಾಕಿ, ಡಿಗ್ರಿ ಆಗಿದ್ರೆ ಹಾಕಿ, ITI ಆಗಿದೆ ಕೂಡ ಇಲ್ಲಿ ಎಲ್ಲ ಡೀಟೇಲ್ಸ್ ನ ಕಂಪಲ್ಸರಿ ನೀವು ಹಾಕ್ತಾ ಹೋಗ್ಬೇಕು. ನಾನು ಫಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ITI ಕೇಳಿದಾಗ ನಾನು ITI ಹಾಕ್ತೀನಿ, ಆಮೇಲೆ ಇಂಜಿನಿಯರಿಂಗ್ ಇದನ್ನ ಹಾಕೋದು, ಆಮೇಲೆ SLC ಇದನ್ನ ಹಾಕ್ತೀನಿ. ಇದು ನಾನು ಆಗ್ತಾ ಹೋಗಿ ನಿಮ್ಮೆಲ್ಲ ಹಾಕಿ ನಿಮಗೆ ಕಂಪ್ಲೀಟ್ ಆಗಿ ಒನ್ ಟೈಮ್ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಇಲ್ಲಾಂದ್ರೆ ವಿಡಿಯೋ ಲಾಂಗ್ ಆಗಿ ಹೋಗುತ್ತೆ. ಓಕೆ, ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಹಾಕಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು SLC ಮಾರ್ಕ್ಸ್ ಕಾರ್ಡ್ ಫಿಲ್ ಮಾಡಿ. ಓಕೆನಾ, SLC ರೂಲ್ ನಂಬರು, ಸರ್ಟಿಫಿಕೇಟ್ ಸೀರಿಯಲ್ ನಂಬರು, ಮತ್ತೆ ಸ್ಟೇಟು, ಡಿಸ್ಟಿಕ್ಕು, ಮತ್ತೆ ನಿಮ್ದು ಯಾವ ಇಯರ್ ಪಾಸ್ ಆಗಿರೋ ಎಲ್ಲ ಕಂಪ್ಯೂಟರ್ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ITI ಅನ್ನ ಫಿಲ್ ಮಾಡಬೇಕು. ಓಕೆನಾ, ಇದು ITI ಇದೆಯಲ್ವಾ, ನಿಮ್ ITI ಮಾಡಿದ್ರೆ ಇದನ್ನ ಫಿಲ್ ಮಾಡ್ತಾ ಹೋಗ್ಬೇಕೇನಾ, ಇಲ್ಲಾಂದ್ರೆ ಇಲ್ಲಿ. ಓಕೆ, ನೀವೇನು ಡಿಗ್ರಿ ಮಾಡಿದ್ರೆ ಡಿಗ್ರಿ ಸೆಲೆಕ್ಟೆಡ್ ಅಷ್ಟೇ, CS ಇಲ್ಲ, ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು, ಆಟೋಮೊಬೈಲ್ ಇಂಜಿನಿಯರ್ ಆದ್ರೆ ಅಪ್ಲೈ ಮಾಡ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಪ್ಲೈ ಮಾಡ್ಬೋದು, ಅಲ್ಲ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆದ್ರೆ ಅಪ್ಲೈ ಮಾಡ್ಬೋದು. ಓಕೆ, ಈ ತರ ಏನಪ್ಪ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾನು ಯಾವುದೇ ತರ ಈ ತರ ಯಾವ್ದು ಡಿಗ್ರಿ ಆಗಿಲ್ಲ, ಹಾಗಾಗಿ ನಾನು ಏನಪ್ಪ ನೆಕ್ಸ್ಟ್ SLC ಮತ್ತೆ ITI ಮಾಡಿದ್ದೀನಿ, ಅದನ್ನ ಅಷ್ಟ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇವೆ. ಓಕೆನಾ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ನಿಮ್ದು ಲೈವ್ ಫೋಟೋ ತಗೋಬೇಕು. ಓಕೆನಾ, ಇಲ್ಲಿ ನಿಮ್ದು ಅಲೋ ಇದಿಸ್ ಟೈಮ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಲೈವ್ ಫೋಟೋ ತಗೋಬೇಕು. ಆಮೇಲೆ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಸಿಗ್ನೇಚರ್ ಅಪ್ಲೋಡ್ ಮಾಡಿ ಲೈವ್ ಫೋಟೋ ತಗೋಬೇಕು. ಓಕೆ, ಇಲ್ಲಿ ನಾನು ಕ್ಯಾಪ್ಚರ್ ಆಗಿ ಏನಪ್ಪಾ ಮೊಬೈಲ್ ಮುಖಾಂತರ ತಗೋಬಹುದು, ಇಲ್ಲಾಂದ್ರೆ ನೀವು ಲೈವ್ ಮುಖಾಂತರ ಕೂಡ ಇಲ್ಲಿ ತಗೋಬಹುದು. ಓಕೆ, ನಾವು ಯಾವ ತರ ತಗೋಬೇಕಪ್ಪ ಅಂದ್ರೆ ಇಲ್ಲಿ ಕ್ಯಾಪ್ಚರ್ ಮೊಬೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ. ಓಕೆ, ಸ್ಕ್ಯಾನ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಮುಖಾಂತರ ನೀವು ತಗೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಆಮೇಲೆ ಸೈನ್ ಅಂತ ಕೇಳಿದ್ರೆ ನಿಂದು ಇಲ್ಲಿ ಸೈನ್ ಅಪ್ಲೋಡ್ ಮಾಡ್ತಾ ಹೋಗಿ. ನಾನು ಸೈನ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಇಷ್ಟೇ ಫಾರ್ಮೆಟ್ ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ. ನೀವು ಅಷ್ಟೇ ಫಾರ್ಮೆಟ್ ಒಳಗೆ ನೀವು ಅಪ್ಲೋಡ್ ಮಾಡಿದ್ರೆ ಅಷ್ಟೇ ಮಾತ್ರ ಏನಪ್ಪಾ ನಿಮ್ದು ತಗೊಳೋದು, ಇಲ್ಲಾಂದ್ರೆ ತಗೊಳೋದಿಲ್ಲ. ಓಕೆ, ಹಾಗಾಗಿ ನಿಮ್ದು ಏನಪ್ಪಾ ಅಂದ್ರೆ ಎಷ್ಟು ಸೈಜ್ ಒಳಗೆ ಇರಬೇಕು ಅಷ್ಟೇ ಏನಪ್ಪಾ ಅಂದ್ರೆ 30K ಒಳಗೆ ಇರ್ಬೇಕಂತ ಅಂತಿದ್ದಾರೆ, ಅಷ್ಟೇ K ಒಳಗೆ ನೀವು ಇದನ್ನ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಷ್ಟು ಇಲ್ಲಿ ಸೈನು ಮತ್ತೆ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಸೈನ್ ಯಾವ ತರ ಅಪ್ಲೋಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಫೋಟೋ ಅಪ್ಲೋಡ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಕ್ಕೆ ಹೇಳ್ಬೇಕನ್ನ. ಸಿಗ್ನೇಚರ್ ಏನಪ್ಪಾ ಅಂದ್ರೆ 30K ಒಳಗೆ ಇರೋಂತ ಕೊಟ್ಟಿದ್ದಾರೆ. ನಾ ಇಲ್ಲಿ ಸಿಗ್ನೇಚರ್ನ ಏನಪ್ಪಾ ಅಂದ್ರೆ ಸೆಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ. ಇದು 30K ಒಳಗೆ ಇಲ್ಲ ಅಂದ್ರೆ ಮತ್ತೆ ಏನಪ್ಪಾ ನೀವು 30K ಕಮೆಂಟ್ ಮಾಡ್ಬೇಕನ. ಯಾವ ತರ ಕಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ನೀವು ಇಲ್ಲಿ ಕ್ರೋಮ್ ಬೆದರಿ ಬನ್ನಿ. ಓಕೆನಾ, ಕ್ರೋಮ್ ಒಳಗೆ ಬಂದ್ರು ಇಲ್ಲಿ PDF KB ಅಂತ ಟೈಪ್ ಮಾಡಿ, ಇಷ್ಟೇ ಟೈಪ್ ಮಾಡಿ. ಓಕೆನಾ, ಟೈಪ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ, ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೋ ಒಂದು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಯಾವ್ದಾರ ಒಂದು PDF ಸೆಲೆಕ್ಟ್ ಮಾಡ್ಕೊಳ್ಳೋಕೆ ನೀವು ಯಾವ್ದು ಸೈನ್ ಇದೆಯಲ್ಲೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಬಂದರೆ ಸಿಗ್ನೇಚರ್ ಓಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಇದು PDF ಒಳಗಿಲ್ಲ, ನಾನು ಇಮೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಮೇಜ್ ಇದ್ರೆ ಇಮೇಜು, ಇಲ್ಲ PDF ಇದ್ರೆ ನೀವು PDF ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಳ್ಳಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೆಟ್ ಇಮೇಜ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಗ್ನೇಚರ್ ಅಂತ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಇವಾಗ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅವ್ರು ಎಷ್ಟು ಕೆ ಬಿ ಕೇಳಿದ್ದಾರೆ, ಇಲ್ಲಿ ತುಂಬ ಓಕೆ 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 ಬ್ಯಾಕ್ ನಾನು ಯು ಪಿ ಸಿ ಹಾಕ್ಬಿಡೀನಿ. ಓಕೆ ಸೆಟ್ ಎಮ್ ಎ ಅಂತ ಕೇಳಿದ್ರೆ ಸೆಟ್ ಎಮ್ ಎ ಮಾಡ್ಕೊಳ್ಳಿ, ಒಂದು ಎಮ್ ಎ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಪನ್ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಎಂಟು ಹೊಡಿ. ಇಲ್ಲಿ ಎಷ್ಟು ಕೆ ಬಿ ಅಂತ ಕೇಳಿದ್ದಾರೆ, ಸಾರಿ ಎಷ್ಟು ಕೆ ಬಿ ಅಂತ ಕೇಳಿದರೆ 30 ಕೆ ಬಿ ಒಳಗಿರ್ಬೇಕಂತ ಇವಾಗ 30 ಕೆ ಬಿ ಒಳಗೆ 30 ಅಂತ ಹಾಕ, 30 ಅಂದರೆ ಅಲ್ಲಿ 30 ಕೆ ಬಿ ಬರುತ್ತೆ. ಇಲ್ಲಿ ಇಡೀಸ್ ಅಂತ ಕೊಡಿ, ಇದನ್ನು ಕೊಟ್ಟ ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇಲ್ಲಿ ಈ ಪೇಜ್ ಬನ್ನಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮತ್ತೆ ಇಲ್ಲಿ ಆಪ್ಷನ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈನ್ ಅಂತ ಕ್ಲಿಕ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡೋಗಿ ನಿಮ್ಗೆ ಮತ್ತೆ ದ ಅನ್ಅಕ್ಸೆಪ್ಟೆಡ್ ಫೇಸ್ ಸೈಜ್ ಕೆ ಸಿಗ್ನೇಚರ್ ಶುಡ್ ಬಿ ಲೆಸ್ ದ 30 ಕೆ ಬಿ. ಓಕೆ 30 ಕೆ ಬಿ ಮಾಡಿದಿಲ್ವಾ, ಇಲ್ಲಿ ಬರ್ತಾ ಇಲ್ಲ, ವೇಟ್ ಹಂಗೆ ಮಾಡ್ಕೊಂಡು ನೀವು ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಾದ್ಮೇಲೆ ಸಿಗ್ನೇಚರು 30 ಕೆ ಒಳಗಲ್ಲ 35 to 40 ಕೆ ಒಳಗಿರ್ಬೇಕು ನಿಮ್ದು. ಆ ತರ ನಿಮ್ದು ಕಂಪ್ಲೇಂಟ್ಸ್ ಮಾಡ್ಕೊಳ್ಳೋಕೆ ಯಾವ ತರಪ್ಪ ಅಂದ್ರೆ ಕ್ರೋಮ್ ಒಳಗೆ ಬಂದು ಇಲ್ಲಿ ಇಮೇಲ್ ಟು ಕೆ ಬಿ ಅಂತ ಸರ್ಚ್ ಮಾಡಿದ್ಮೇಲೆ ಕೆಲವೊಂದು ವೆಬ್ಸೈಟ್ ಬರ್ತಾವೆ, ಅದ್ರ ಮುಖಾಂತರ ಮಾಡ್ಕೋಬಹುದು, ಈಸಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ಸಿಗ್ನೇಚರ್ ಡಿಕ್ಲೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಸೇವ್ ಅಂತ ಕೊಡ್ತೀರಲ್ವಾ, ಸೇವ್ ಅಂತ ಕೊಟ್ಟ ಮೇಲೆ ಇದು ಪ್ರೊಫೈಲ್ ಸೇವ್ ಆಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಪೆಂಡಿಂಗ್ ಅಂತ ಇದೆ. ಏನ್ ಪೆಂಡಿಂಗ್ ಇದೆಯಪ್ಪ ಅಂದ್ರೆ ನೀವು SC/ST ಕ್ಯಾಟಗರಿ ಇದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಗೆಜೆಟೆಡ್ ಆಫೀಸರ್ ಏನಪ್ಪಾ ಅಂದ್ರೆ ಒಂದು ಇದು ಏನಪ್ಪಾ ಅಂದ್ರೆ ಇಲ್ಲಿ ಯಾವ್ದು ಸಿಗ್ನೇಚರ್ಸ್ ಇಲ್ಲಾಗಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಕ್ಕಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ, ಏನಪ್ಪ ಅಂದ್ರೆ ಪ್ಲೀಸ್ ಡೌನ್ಲೋಡ್ ದ ಫಾರ್ಮೆಟ್ ಗೆಟ್ ಅಸ್ಟೆಟೆಡ್ ಬೈ ದ ಕ್ಲಾಸ್ ಫಸ್ಟ್ ಗೆಜೆಟೆಡ್ ಆಫೀಸರ್ ಅಪ್ಲೋಡ್ ದ ಸಿಗ್ನೇಚರ್ ಸರ್ಟಿಫಿಕೇಟ್. ಅಂದ್ರೆ ನೀವು BA ಆಫೀಸರ್ ಅಂದ್ರೆ ಗೆಜೆಟೆಡ್ ಆಫೀಸರ್ ಏನಪ್ಪಾ ಅಂದ್ರೆ ಸಿಗ್ನೇಚರ್ ಹಾಕೊಂಡು ಇದನ್ನ ಅಪ್ಲೋಡ್ ಮಾಡಕ್ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಇದು ನಾನು ಪ್ರಿಂಟ್ ತಗೊಂಡಿದ್ದೀನಿ. ಯಾವ ತರ ಇದೆ ಅಂತ ಈ ತರ ಬರುತ್ತೆ. ಓಕೆನಾ, ಈ ತರ ಬರುತ್ತೆ. ಓಕೆ, ಇದೇನಪ್ಪಾ ಅಂದ್ರೆ ಇದನ್ನ ತಗೊಂಡೋಗಿ ಗೆಜೆಟೆಡ್ ಆಫೀಸರ್ ಹತ್ರ ಸಿಗ್ನೇಚರ್ ಹಾಕೊಂಡು ನೀವು ಬಂದು ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲಿ ಬಂದು ಅಪ್ಲೋಡ್ ಮಾಡಬೇಕು. ಓಕೆನಾ, ಈ ತರ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟ ಮೇಲೆ ಏನಪ್ಪಾ ಇದನ್ನ ನೆಕ್ಸ್ಟ್ ಇಲ್ಲಿ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಸೇವ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಏನಪ್ಪಾ ಅಂದ್ರೆ ದ ಪ್ಲೀಸ್ ಅಪ್ಲೋಡ್ ದ ರಿಕ್ವೈರ್ಮೆಂಟ್ ಆರ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಏನಪ್ಪಾ ಅಂದ್ರೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಮಾತ್ರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಪೇಜ್ ಏನಿರುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪೇಜ್ ಒಳಗೆ ನಿಮ್ದು ಜೋನ್ ಸೆಲೆಕ್ಟ್ ಮಾಡೋಂತ ಇರುತ್ತೆ. ನೀವು ಯಾವ್ಯಾವ ಜೋನ್ಗೆ ಸೆಲೆಕ್ಟ್ ಮಾಡೋಂತ ಇರುತ್ತೆ. ಓಕೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ಯಾವ ನಿಮ್ಗೆ ಎಕ್ಸಾಮ್ ಸೆಂಟರ್ ಯಾವ್ಯಾವ ಬೇಕು ಅದನ್ನ ಸೆಲೆಕ್ಟ್ ಮಾಡೋ ಅಂತ ಕೇಳುತ್ತೆ. ಅದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಯಾವ ತರ ಇರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಪೇಜ್ ಒಳಗೆ ನಿಮ್ದು ಏನಪ್ಪಾ ಅಂದ್ರೆ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅಂತ ಬರುತ್ತೆ. ಆ ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಯಾವ ಪ್ಲೇಸ್ ಒಳಗಿಂದ ಅಪ್ಲಿಕೇಶನ್ ಆಗಿದೆ ಅಂತ ಕೇಳುತ್ತೆ. ನಿಮ್ಮ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡೆ ಪ್ರಿವ್ಯೂ ಅಂತ ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ಆಗಿರಲ್ವಾ, ಆ ಪ್ರಿವ್ಯೂ ಕರೆಕ್ಟ್ ಇದೆ ಒಂದು ಟೈಮ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಹಾಕೊಂಡ ಮೇಲೆ ನೆಕ್ಸ್ಟ್ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಯಾವ ಕ್ಯಾಟಗರಿ ಇದೆ, ನೀವು ಜನರಲ್ ಕ್ಯಾಟಗರಿ ಇದ್ರೆ 500 ರೂಪಾಯಿ ಅಮೌಂಟ್ ಪೇ ಮಾಡಿ, SC/ST ಕ್ಯಾಟಗರಿ ಇದೆ ಏನಪ್ಪಾ ಅಂದ್ರೆ 205 ರೂಪಾಯಿ ಅಮೌಂಟ್ ಪೇ ಮಾಡಬೇಕು. ಲಾಸ್ಟ್ ಏನಪ್ಪಾ ಅಮೌಂಟ್ ಕಂಪ್ಲೀಟ್ ಆಗಿ ರಿಫಂಡ್ ಆಗುತ್ತೆ. ಓಕೆನಾ, ಈ ತರ ಏನಪ್ಪಾ ಅಪ್ಲಿಕೇಶನ್ ಆಗ್ಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಆಗ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವರು SC/ST ಕ್ಯಾಟಗರಿ ಇದ್ರೆ ಇಲ್ಲಿ ಸ್ಟಾಪ್ ಆಗಿದ್ರೆ ಇದೇನಪ್ಪಾ ಅಂದ್ರೆ ಗೆಜೆಟೆಡ್ ಆಫೀಸರ್ ಕಂಪಲ್ಸರಿ ಸೈನ್ ಮಾಡಿಸಲೇಬೇಕು. ಓಕೆನಾ, ನೀವು ಸೈನ್ ಮಾಡಿಸ್ಕೊಂಡು ಇಲ್ಲ ಏನಪ್ಪಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡೋದು. ಓಕೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಈ ತರ ಏನಪ್ಪಾ ಅಂದ್ರೆ ಲೋಕಪಾಲಿಟಿ ಅಪ್ಲಿಕೇಶನ್ ಹಾಕೋದು ಈ ತರ ಇರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ಹಾಗೆ ನಿಮಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಇಷ್ಟೊಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.